ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ದ ಸೆಷನ್. ಫ್ರೆಂಡ್ಸ್, ಇವತ್ತು 2021 KRTT ಪೇಪರ್ ಫಸ್ಟ್ನಲ್ಲಿ ಕೇಳಿರುವಂತಹ ಮನೋವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಹು ಆಯ್ಕೆ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗೋಣ. ಮೊದಲ ಪ್ರಶ್ನೆಯನ್ನ ನೋಡಿ. ಇವುಗಳಲ್ಲಿ ಮಗುವಿನ ವಿಕಾಸವನ್ನ ಸೂಚಿಸುವ ಒಂದು ಅಂಶ ಅಥವಾ ಹೇಳಿಕೆಯನ್ನ ಕೇಳಿದ್ದಾರೆ. ಗಾತ್ರ, ಉದ್ದ, ಎತ್ತರ ಮತ್ತು ತೂಕದಲ್ಲಿನ ಹೆಚ್ಚಳ, ದೇಹದ ನಿರ್ದಿಷ್ಟ ಭಾಗಗಳಲ್ಲಿ ಆಗುವ ಬದಲಾವಣೆಗಳು, ಮಗುವಿನ ದೇಹದ ಭಾಗಗಳಲ್ಲಿನ ಬದಲಾವಣೆಗಳಲ್ಲದ ಒಟ್ಟಾರೆ ಬದಲಾವಣೆಗಳು, ಅಳತೆ ಮಾಡಲು ಸಾಧ್ಯವಾಗುವ ದೇಹದ ಬದಲಾವಣೆ. ಇಲ್ಲಿ ವಿಕಾಸ ಅಂತ ಬಂದ್ರೆ ಮಗುವಿನ ದೇಹದ ಭಾಗಗಳಲ್ಲಿನ ಬದಲಾವಣೆಗಳಲ್ಲದ ಒಟ್ಟಾರೆ ಬದಲಾವಣೆ ಆಗುತ್ತೆ. ದೇಹದ ಭಾಗಗಳಲ್ಲಿನ ಬದಲಾವಣೆ ಬಂದ್ರೆ ಅದು ಬೆಳವಣಿಗೆ. ಮುಂದಿನ ಪ್ರಶ್ನೆ, ವಿಕಾಸವು ಯಾವಾಗಲೂ ಕೊನೆಗೊಳ್ಳದ ಪ್ರಕ್ರಿಯೆ ಎಂಬುದನ್ನ ಸೂಚಿಸುವ ತತ್ವ. ನಿರಂತರತೆಯ ತತ್ವ, ಸಮಗ್ರತೆಯ ತತ್ವ, ವಿಕಾಸದ ನಿರ್ದೇಶನಗಳ ತತ್ವ, ಅಂತರ್ಸಂಬಂಧದ ತತ್ವ. ಇಲ್ಲಿ ವಿಕಾಸ ಯಾವಾಗಲೂ ಕೊನೆಗೊಳ್ಳದ ಪ್ರಕ್ರಿಯೆ ಆಗಿರುತ್ತೆ, ಅಂದ್ರೆ ನಿರಂತರವಾದ ಒಂದು ಪ್ರಕ್ರಿಯೆ. ಸೊ ಇಲ್ಲಿ ಆನ್ಸರ್ ನಿರಂತರತೆಯ ತತ್ವ. ಮುಂದಿನ ಪ್ರಶ್ನೆ, ತನ್ನೊಂದಿಗೆ ಮತ್ತು ಇತರರೊಂದಿಗೆ ಬೆರೆಯುವ ಒಂದು ಮಗುವಿನ ಸಾಮರ್ಥ್ಯ. ಆಪ್ಷನ್ಸ್: ಮಾನಸಿಕ ವಿಕಾಸ, ಸಾಮಾಜಿಕರಣ, ಪರಿಪಕ್ವತೆ, ಬುದ್ಧಿವಂತಿಕೆ. ಇಲ್ಲಿ ಮಗು ತನ್ನೊಂದಿಗೆ ಹಾಗೂ ಇತರರೊಂದಿಗೆ ಬೆರಿತಾ ಇದೆ ಅಂದ್ರೆ ಆ ಮಗುವಿನಲ್ಲಿ ಸಾಮಾಜಿಕರಣ ಪ್ರಜ್ಞೆ ಮೂಡಿದೆ ಅಂತ ಅರ್ಥ. ಸೊ ಆಪ್ಷನ್ ನಂಬರ್ 2 ಇಸ್ ಕರೆಕ್ಟ್. ಬೆಳವಣಿಗೆ ಮತ್ತು ವಿಕಾಸದ ಪ್ರಕ್ರಿಯೆಯಲ್ಲಿ ಸಾಮಾಜಿಕರಣದ ಅರ್ಥ. ಆಪ್ಷನ್: ಸಮಾಜದ ನಿಯಮಗಳನ್ನ ಸೂಕ್ತವಾಗಿ ಅರ್ಥ ಮಾಡಿಕೊಳ್ಳುವುದು, ಸ್ವಯಂ ಸ್ವನಿಯಮಗಳನ್ನ ಸೃಜಿಸುವುದು, ನಮ್ಮ ಸುತ್ತಲಿನ ಜನರನ್ನ ಗೌರವಿಸುವುದು, ಸಾಮಾಜಿಕರಣ ವಾತಾವರಣಕ್ಕೆ ಹೊಂದಿಕೊಳ್ಳುವುದು. ಇಲ್ಲಿ ಸಾಮಾಜಿಕರಣದ ಅರ್ಥ ಬಂದ್ರೆ ಅದು ಸಾಮಾಜಿಕ ವಾತಾವರಣಕ್ಕೆ ಹೊಂದಿಕೊಳ್ಳುವುದು ಆಗುತ್ತೆ. ಮುಂದಿನ ಪ್ರಶ್ನೆ, ವೈಗೋಸ್ಕಿ ಅವರ ಪ್ರಕಾರ ಕಲಿವಿನ ಪ್ರಕ್ರಿಯೆಯಲ್ಲಿ ಆಪ್ಷನ್ಸ್: ಭಾಷೆಯ ಆಲೋಚನಾ ಪ್ರಕ್ರಿಯೆಯನ್ನ ಗಾಢವಾಗಿ ಪ್ರಭಾವಿಸುತ್ತದೆ, ಮೊದಲು ಆಲೋಚನೆ ಮತ್ತು ನಂತರ ಭಾಷೆಯು ಹೊರಹೊಮ್ಮುತ್ತದೆ, ಆಲೋಚನೆ ಮತ್ತು ಮಕ್ಕಳ ಭಾಷೆಯು ಬೇರೆ ಬೇರೆ ಆಗಿರುತ್ತದೆ, ಭಾಷೆಯ ಯಾವುದೇ ಪ್ರಭಾವ ಇರುವುದಿಲ್ಲ. ಇಲ್ಲಿ ಆನ್ಸರ್ ಆಪ್ಷನ್ ನಂಬರ್ 1 ಇಸ್ ಕರೆಕ್ಟ್. ಭಾಷೆಯು ಆಲೋಚನಾ ಪ್ರಕ್ರಿಯೆಯನ್ನ ಗಾಢವಾಗಿ ಪ್ರಭಾವಿಸುತ್ತದೆ. ಮುಂದಿನ ಪ್ರಶ್ನೆ, ಪ್ರಗತಿಶೀಲ ತರಗತಿಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳನ್ನ ಪ್ರೇರಣೆಗೊಳಿಸುವುದು. ಆಪ್ಷನ್ಸ್: ಎಲ್ಲಾ ವಿಷಯಗಳಲ್ಲಿ ವಿಷಯ ಜ್ಞಾನವನ್ನ ಪಡೆದುಕೊಳ್ಳಲು, ಕಲಿವಿನ ಪ್ರಕ್ರಿಯೆಯಲ್ಲಿ ಕ್ರಿಯಾಶೀಲವಾಗಿ ಅಂತರ್ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳಲು, ಕಲಿವಿನ ವಿಷಯಗಳಿಗೆ ಕಟ್ಟುನಿಟ್ಟವಾಗಿ ಬದ್ಧವಾಗಿರಲು, ವಹಿಸಿದ ಕಾರ್ಯಗಳನ್ನ ಪೂರ್ಣಗೊಳಿಸಲು. ಇಲ್ಲಿ ಆಪ್ಷನ್ ನಂಬರ್ 2 ಇಸ್ ಕರೆಕ್ಟ್. ಕಲಿವಿನ ಪ್ರಕ್ರಿಯೆಯಲ್ಲಿ ಕ್ರಿಯಾಶೀಲವಾಗಿ ಅಂತರ್ಕ್ರಿಯೆಗಳಲ್ಲಿ ತೊಡಗಿಸಿಕೊಳ್ಳಲು ಆಗುತ್ತೆ. ಮುಂದಿನ ಪ್ರಶ್ನೆ, ಪ್ರಗತಿಶೀಲ ಶಿಕ್ಷಣದ ಒಂದು ಪ್ರಮುಖ ಲಕ್ಷಣ. ಆಪ್ಷನ್ಸ್: ಆಗಾಗ್ಗೆ ವಿದ್ಯಾರ್ಥಿಗಳ ಮಾಪನ, ಕಲಿವಿನ ಎಲ್ಲಾ ವಿಷಯಗಳಿಗೆ ಒತ್ತು, ಬದಲಿಸಬಹುದಾದ ವೇಳಾಪಟ್ಟಿ ಮತ್ತು ತರಗತಿ ಸಿದ್ಧತೆಗಳು, ವಿಷಯಗಳನ್ನ ಕಲಿಯಲು ವಿವಿಧ ಶೈಕ್ಷಣಿಕ ಮಾರ್ಗೋಪಾಯಗಳು. ಇಲ್ಲಿ ಆಪ್ಷನ್ ನಂಬರ್ 3 ಇಸ್ ಕರೆಕ್ಟ್. ಬದಲಿಸಬಹುದಾದಂತಹ ವೇಳಾಪಟ್ಟಿ ಮತ್ತು ತರಗತಿಯ ಸಿದ್ಧತೆಗಳು. ಮುಂದಿನ ಪ್ರಶ್ನೆ, ಇತರೆ ಜನರನ್ನ ಅರ್ಥ ಮಾಡಿಕೊಳ್ಳುವ, ಅವರ ಅಭಿಪ್ರೇರಣೆಗಳನ್ನ ಉದ್ದೇಶಗಳನ್ನ ಗುರುತಿಸುವ ಮತ್ತು ಅವರೊಂದಿಗೆ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯವೇ. ಆಪ್ಷನ್ಸ್: ಅಂತರ್ವ್ಯಕ್ತೀಯ ಬುದ್ಧಿಶಕ್ತಿ, ಪರಸ್ಪರ ವ್ಯಕ್ತಿಯ ಬುದ್ಧಿಶಕ್ತಿ, ಸಾಮಾಜಿಕ ಬುದ್ಧಿಶಕ್ತಿ, ತಾರ್ಕಿಕ ಬುದ್ಧಿಶಕ್ತಿ. ಇಲ್ಲಿ ಆಪ್ಷನ್ ನಂಬರ್ 2 ಇಸ್ ಕರೆಕ್ಟ್. ಪರಸ್ಪರ ವ್ಯಕ್ತಿಯ ಬುದ್ಧಿಶಕ್ತಿ. ಮುಂದಿನ ಪ್ರಶ್ನೆ, ಕಲಿಕಾರ್ಥಿಗಳ ವ್ಯಕ್ತಿ ಭಿನ್ನತೆಗಳ ಸೂಕ್ತ ಜ್ಞಾನವು ಶಿಕ್ಷಕನಿಗೆ. ಆಪ್ಷನ್ಸ್: ತನ್ನ ಬೋಧನಾ ವಿಧಾನಗಳನ್ನ ಹೊಂದಿಸಿಕೊಳ್ಳಲು ಸಹಾಯ ಮಾಡುತ್ತದೆ, ವಿದ್ಯಾರ್ಥಿಗಳನ್ನ ಉನ್ನತ ತರಗತಿಗಳಿಗೆ ತೇರ್ಗಡೆಗೊಳಿಸಲು ಸಹಾಯ ಮಾಡುತ್ತದೆ, ಶಿಕ್ಷಣದ ಹೊಸ ಪಠ್ಯಕ್ರಮವನ್ನ ವಿನ್ಯಾಸಗೊಳಿಸಲು ಸಹಾಯ ಮಾಡುತ್ತದೆ, ತನ್ನ ವಿಷಯ ಜ್ಞಾನವನ್ನ ವಿಸ್ತರಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಇಲ್ಲಿ ಆಪ್ಷನ್ ನಂಬರ್ 1 ಇಸ್ ಕರೆಕ್ಟ್. ತನ್ನ ಬೋಧನಾ ವಿಧಾನಗಳನ್ನ ಹೊಂದಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಮುಂದಿನ ಪ್ರಶ್ನೆ, ಸಾಮರ್ಥ್ಯಾಧಾರಿತ ಗುಂಪನ್ನ ಮಾಡುವುದು ಮತ್ತು ಪಠ್ಯಕ್ರಮವನ್ನ ತರಗತಿಯ ವಿದ್ಯಾರ್ಥಿಗಳಿಗೆ ಹೊಂದಿಸಿಕೊಳ್ಳುವುದರಿಂದ ಶಿಕ್ಷಕನಿಗೆ ಆಗುವ ಒಂದು ಉಪಯೋಗ.
ಆಪ್ಷನ್ಸ್ ಪ್ರತಿಭಾವಂತ ಮಕ್ಕಳ ಅಗತ್ಯತೆಗಳಿಗೆ ಸ್ಪಂದಿಸಬಹುದು, ವೈಯಕ್ತಿಕ ಭಿನ್ನತೆಗಳನ್ನ ಕಡಿಮೆಗೊಳಿಸಬಹುದು, ಮಾಪನಕ್ಕಾಗಿ ಪ್ರಮಾಣಬದ್ಧ ಸಾಧನವನ್ನ ಆಯ್ಕೆ ಮಾಡಿಕೊಳ್ಳಬಹುದು, ತರಗತಿಯಲ್ಲಿ ಶಿಸ್ತನ್ನ ಮೂಡಿಸಬಹುದು. ಇಲ್ಲಿ ಆಪ್ಷನ್ ನಂಬರ್ ಸೆಕೆಂಡ್ ಈಸ್ ಕರೆಕ್ಟ್. ವೈಯಕ್ತಿಕ ಭಿನ್ನತೆಗಳನ್ನ ಕಡಿಮೆಗೊಳಿಸಬಹುದು. ಮುಂದಿನ ಪ್ರಶ್ನೆ, ಲಿಂಗ ಪಕ್ಷಪಾತವನ್ನ ತರಗತಿಗಳಲ್ಲಿ ಕಡಿಮೆಗೊಳಿಸುವ ಒಂದು ಕ್ರಮ. ಹೆಣ್ಣು ಮತ್ತು ಗಂಡು ಮಕ್ಕಳಿಗೆ ವಿಭಿನ್ನ ಕಾರ್ಯಗಳನ್ನ ವಹಿಸುವುದು, ಗಂಡಸರು ಮತ್ತು ಹೆಂಗಸರು ಇಬ್ಬರ ಉದಾಹರಣೆಗಳನ್ನ ನೀಡುವುದು, ಹುಡುಗರು ಮತ್ತು ಹುಡುಗಿಯರಿಗೆ ಒಂದೇ ರೀತಿಯ ಶೈಕ್ಷಣಿಕ ಕಾರ್ಯಗಳನ್ನ ನೀಡುವುದು, ತರಗತಿಯಲ್ಲಿ ಹುಡುಗರು ಮತ್ತು ಹುಡುಗಿಯರನ್ನ ಬೇರ್ಪಡಿಸುವುದು. ಇಲ್ಲಿ ಆಪ್ಷನ್ ನಂಬರ್ ಥರ್ಡ್ ಈಸ್ ಕರೆಕ್ಟ್. ಹುಡುಗರು ಮತ್ತು ಹುಡುಗಿಯರಿಗೆ ಒಂದೇ ರೀತಿಯ ಶೈಕ್ಷಣಿಕ ಕಾರ್ಯಗಳನ್ನ ನೀಡುವುದು. ಮುಂದಿನ ಪ್ರಶ್ನೆ, ವಿದ್ಯಾರ್ಥಿಗಳ ಮೌಲ್ಯಾಂಕನದ ಒಂದು ಪ್ರಮುಖ ಅಂಶ. ಆಪ್ಷನ್ಸ್ ಸಮಗ್ರ ಕಲಿಕೆಯನ್ನ ತಿಳಿಯುವುದು, ಒಂದು ನಿರ್ದಿಷ್ಟ ಹಂತದಲ್ಲಿ ಶೈಕ್ಷಣಿಕ ಕಾರ್ಯಕ್ಷಮತೆಯನ್ನ ನಿರ್ಧರಿಸುವುದು, ಉನ್ನತ ಕಲಿಕೆಯನ್ನ ಉತ್ತೇಜಿಸುವುದು, ಅವರ ಶೈಕ್ಷಣಿಕ ಕಾರ್ಯಕ್ಷಮತೆಯನ್ನ ವರ್ಗೀಕರಣ ಮಾಡುವುದು. ಇಲ್ಲಿ ವಿದ್ಯಾರ್ಥಿಗಳ ಮೌಲ್ಯಮಾಪನದ ಒಂದು ಪ್ರಮುಖ ಅಂಶ ಅಂದ್ರೆ ಅದು ಸಮಗ್ರ ಕಲಿಕೆಯನ್ನ ತಿಳಿಯುವುದು. ಮುಂದಿನ ಪ್ರಶ್ನೆ, ಅಪೇಕ್ಷಿತ ಕಲಿಕೆಯ ಗುರಿಗಳೆಡೆಗಿನ ವಿದ್ಯಾರ್ಥಿಗಳ ಪ್ರಗತಿಯನ್ನ ಖಚಿತಪಡಿಸಿಕೊಳ್ಳಲು ಶಿಕ್ಷಕರು ಮೌಲ್ಯಾಂಕನ ಮಾಡಬೇಕಾದ ಅಂಶ. ಆಪ್ಷನ್ಸ್ ಕಲಿಕಾ ವಿಷಯಗಳಲ್ಲಿ ವಿದ್ಯಾರ್ಥಿಗಳ ಕಾರ್ಯಕ್ಷಮತೆ, ಒದಗಿಸಿದ ಕಲಿವಿನ ಅನುಭವಗಳ ಪರಿಣಾಮಕಾರತೆ, ಕಲಿವಿನ ಫಲಗಳು ಎಷ್ಟರ ಮಟ್ಟಿಗೆ ಸಾಧಿಸಲ್ಪಟ್ಟಿವೆ, ಪಠ್ಯವಸ್ತು ಎಷ್ಟರ ಮಟ್ಟಿಗೆ ಪೂರ್ಣಗೊಳಿಸಲ್ಪಟ್ಟಿವೆ. ಆಪ್ಷನ್ ನಂಬರ್ ಥರ್ಡ್ ಈಸ್ ಕರೆಕ್ಟ್. ಕಲಿವಿನ ಫಲಗಳು ಎಷ್ಟರ ಮಟ್ಟಿಗೆ ಸಾಧಿಸಲ್ಪಟ್ಟಿವೆ ಅಂತ ಖಚಿತಪಡಿಸಿಕೊಳ್ಳಬಹುದು. ಮುಂದಿನ ಪ್ರಶ್ನೆ, ಕಲಿಕೆಗಾಗಿ ಮೌಲ್ಯಾಂಕನದಲ್ಲಿನ ಮುಖ್ಯ ಕೇಂದ್ರಿತ ಅಂಶ. ಆಪ್ಷನ್ಸ್ ಎಲ್ಲಾ ವಿದ್ಯಾರ್ಥಿಗಳ ಪ್ರಸ್ತುತ ಕಲಿಕೆಯನ್ನ ಉತ್ತಮಪಡಿಸುವುದು, ವಿಭಿನ್ನ ಭಾಗಿದಾರರ ಮೇಲೆ ಕಲಿಕೆಯ ಜವಾಬ್ದಾರಿಯನ್ನ ವಹಿಸುವುದು, ಸಾಕ್ಷ್ಯ ಆಧಾರಿತ ಮೌಲ್ಯಾಂಕನವನ್ನ ಅಭಿವೃದ್ಧಿಪಡಿಸುವುದು, ಕಲಿಕೆಯ ಕೌಶಲಗಳನ್ನ ಬೆಳೆಸುವುದು. ಇಲ್ಲಿ ಎಲ್ಲಾ ವಿದ್ಯಾರ್ಥಿಗಳ ಪ್ರಸ್ತುತ ಕಲಿಕೆಯನ್ನ ಉತ್ತಮಪಡಿಸುವುದಾಗಿದೆ. ಮುಂದಿನ ಪ್ರಶ್ನೆ, ಶಾಲಾ ಆಧಾರಿತ ಮೌಲ್ಯಾಂಕನದ ಒಂದು ಪ್ರಮುಖ ಲಕ್ಷಣ. ಆಪ್ಷನ್ಸ್ ಅದು ಮೌಲ್ಯಾಂಕನವನ್ನ ನಿರಂತರವಾಗಿಸುತ್ತದೆ, ಅಂಕಗಳನ್ನ ನೀಡುವುದನ್ನ ಶಿಕ್ಷಕರಿಗೆ ಸುಲಭಗೊಳಿಸುತ್ತದೆ, ಮಕ್ಕಳನ್ನ ಮುಂದಿನ ತರಗತಿಗೆ ಉತ್ತೀರ್ಣಗೊಳಿಸಲು ಶಿಕ್ಷಕರಿಗೆ ಸುಲಭವಾಗುತ್ತದೆ, ಸೂಕ್ಷ್ಮ ಹಂತದಲ್ಲಿ ಶಿಕ್ಷಣದ ಗುಣಮಟ್ಟವನ್ನ ಮೇಲ್ವಿಚಾರಣೆ ಮಾಡಲು ಸಹಾಯ ಮಾಡುತ್ತದೆ. ಇಲ್ಲಿ ಆಪ್ಷನ್ ನಂಬರ್ 4 ಈಸ್ ಕರೆಕ್ಟ್. ಸೂಕ್ಷ್ಮ ಹಂತದಲ್ಲಿ ಶಿಕ್ಷಣದ ಗುಣಮಟ್ಟವನ್ನ ಮೇಲ್ವಿಚಾರಣೆ ಮಾಡಲು ಸಹಾಯ ಮಾಡುತ್ತದೆ. ಮುಂದಿನ ಪ್ರಶ್ನೆ, ಕಲ್ಪನೆಗಳು, ವಸ್ತುಗಳು ಅಥವಾ ಸಮಸ್ಯೆಗೆ ಪರಿಹಾರಗಳನ್ನ ನವೀನವಾಗಿ, ಸೂಕ್ತವಾಗಿ ಮತ್ತು ಉಪಯುಕ್ತವಾಗುವಂತೆ ಉತ್ಪನ್ನಗೊಳಿಸುವ ಒಂದು ಮಗುವಿನ ಸಾಮರ್ಥ್ಯ. ಆಪ್ಷನ್ ನಂಬರ್ ಸೆಕೆಂಡ್ ಈಸ್ ಕರೆಕ್ಟ್. ಕ್ರಿಯಾಶೀಲತೆ. ಮುಂದಿನ ಪ್ರಶ್ನೆ, ಒಳಗೊಳ್ಳುವ ಶಿಕ್ಷಣದ ಹಿಂದಿರುವ ತಾರ್ಕಿಕತೆ. ಆಪ್ಷನ್ಸ್ ವೈವಿಧ್ಯಮಯ ಸಮಾಜದ ಅಗತ್ಯತೆಗಳಿಗೆ ಶಾಲೆಗಳನ್ನ ಸ್ಪಂದಿಸುವುದು, ವಿಶೇಷ ಮಕ್ಕಳಿಗೆ ಕನಿಕರವನ್ನ ತೋರುವುದು ಮತ್ತು ಅವರಿಗೆ ಸೌಲಭ್ಯವನ್ನ ಒದಗಿಸುವುದು, ವಿಶೇಷ ಅಗತ್ಯತೆಯ ಮಕ್ಕಳನ್ನ ತರಗತಿಯಲ್ಲಿ ಇತರೆ ಮಕ್ಕಳಿಂದ ಬೇರ್ಪಡಿಸದೇ ಇರುವುದು, ಪ್ರತಿ ಮಗುವಿನ ಶೈಕ್ಷಣಿಕ ನಿರ್ವಹಣೆಯ ಮಾನದಂಡ ಒಂದೇ ಆಗಿರುವುದು. ಇಲ್ಲಿ ಒಳಗೊಳ್ಳುವ ಶಿಕ್ಷಣದ ಹಿಂದಿರುವ ತಾರ್ಕಿಕತೆ ಅಂತ ಕೇಳಿದ್ರೆ ಆಪ್ಷನ್ ನಂಬರ್ ಥರ್ಡ್ ಈಸ್ ಕರೆಕ್ಟ್. ವಿಶೇಷ ಅಗತ್ಯತೆಯ ಮಕ್ಕಳನ್ನ ತರಗತಿಯಲ್ಲಿ ಇತರೆ ಮಕ್ಕಳಿಂದ ಬೇರ್ಪಡಿಸದೇ ಇರುವುದು. ಮುಂದಿನ ಪ್ರಶ್ನೆ, ಡಿಸ್ಲೆಕ್ಸಿಯಾ ಪದವು ಸಂಬಂಧ ಹೊಂದಿರುವುದು. ಡಿಸ್ಲೆಕ್ಸಿಯಾ ಪದವು ಸಂಬಂಧ ಹೊಂದಿರುವುದು. ಆಪ್ಷನ್ ಸಾಮಾಜಿಕ ಅಸ್ವಸ್ಥತೆಯೊಂದಿಗೆ, ಮಾನಸಿಕ ಅಸ್ವಸ್ಥತೆಯೊಂದಿಗೆ, ಗಣತೀಯ ಅಸ್ವಸ್ಥತೆಯೊಂದಿಗೆ, ಓದುವಿಕೆಯ ಅಸ್ವಸ್ಥತೆಯೊಂದಿಗೆ. ಇಲ್ಲಿ ಡಿಸ್ಲೆಕ್ಸಿಯಾ ಅಂತ ಬಂದ್ರೆ ಅದು ಓದುವಿಕೆಯ ಒಂದು ಕೊರತೆಯಾಗಿದೆ. ಮುಂದಿನ ಪ್ರಶ್ನೆ, ಪ್ರತಿಭಾನ್ವಿತ ಮಕ್ಕಳ ಒಂದು ಗುಣಲಕ್ಷಣ. ಅವರು ಶಿಕ್ಷಕರಿಂದ ಸ್ವತಂತ್ರರಾಗಿರುತ್ತಾರೆ, ತರಗತಿಗಳಲ್ಲಿ ಅತಿ ಚಟುವಟಿಕೆಯಿಂದ ಇರುತ್ತಾರೆ, ತೀರ್ಮಾನಗಳನ್ನ ಸ್ವತಂತ್ರವಾಗಿ ತೆಗೆದುಕೊಳ್ತಾರೆ, ಬಹುರ್ಮುಖಿ ಸ್ವಭಾವ. ಇಲ್ಲಿ ತೀರ್ಮಾನಗಳನ್ನ ಸ್ವತಂತ್ರವಾಗಿ ತೆಗೆದುಕೊಳ್ಳುತ್ತಾರೆ. ಮುಂದಿನ ಪ್ರಶ್ನೆ, ಜ್ಞಾನಾತ್ಮಕ ಚಟುವಟಿಕೆಯ ಪ್ರಕ್ರಿಯೆಯಾಗಿ ಒಂದು ಆಲೋಚನೆಯು ಮಗುವನ್ನ ಹಗಲುಗನಸು ಕಾಣುವಂತೆ ಮಾಡುತ್ತದೆ, ಮಾನಸಿಕವಾಗಿ ಸಮಸ್ಯೆಗಳನ್ನ ಬಿಡಿಸಲು ಮಗುವನ್ನ ಮುನ್ನಡೆಸುತ್ತದೆ, ಯತ್ನ ಮತ್ತು ದೋಷದಿಂದ ಕಲಿಯಲು ಮಗುವನ್ನ
ಮುನ್ನಡೆಸುತ್ತದೆ, ಸನ್ನಿವೇಶಗಳನ್ನ ಕುಶಲತೆಯಿಂದ ಮುನ್ನಡೆಸುವಂತೆ ಮಾಡುತ್ತದೆ. ಇಲ್ಲಿ ಆಪ್ಷನ್ ನಂಬರ್ ಸೆಕೆಂಡ್ ಈಸ್ ಕರೆಕ್ಟ್. ಮಾನಸಿಕವಾಗಿ ಸಮಸ್ಯೆಗಳನ್ನ ಬಿಡಿಸಲು ಮಗುವನ್ನ ಮುನ್ನಡೆಸುತ್ತದೆ. ಮುಂದಿನ ಪ್ರಶ್ನೆ, ಒಂದು ಮಗು ನಿರ್ದಿಷ್ಟ ಹಂತದಲ್ಲಿ ಆಲೋಚಿಸುವ ಮತ್ತು ಕಲಿಯುವ ಕೌಶಲಗಳನ್ನ ಬೆಳೆಸಿಕೊಳ್ಳುತ್ತದೆ. ಇದು ಇದರ ಸೂಚಕ. ಚಿತ್ರಗಳನ್ನ ನೋಡಿ ಕತೆ ಹೇಳುವುದು, ದೈಹಿಕವಾಗಿ ಬೆಳೆಯುವುದು, ಹೊಸ ಸನ್ನಿವೇಶಗಳಿಗೆ ಹೊಂದಿಕೊಳ್ಳುವುದು, ವಯಸ್ಕರ ಪ್ರಶ್ನೆಗಳಿಗೆ ಉತ್ತರಿಸುವುದು. ಆಪ್ಷನ್ ನಂಬರ್ ಫಸ್ಟ್ ಈಸ್ ಕರೆಕ್ಟ್. ಚಿತ್ರಗಳನ್ನ ನೋಡಿ ಕತೆ ಹೇಳುವುದು. ಮುಂದಿನ ಪ್ರಶ್ನೆ, ಮಕ್ಕಳ ಕಲಿಕೆಯ ಸಾಮರ್ಥ್ಯವನ್ನ ಪ್ರಭಾವಿಸುವ ಒಂದು ಅಂಶ. ಆಪ್ಷನ್ಸ್ ಶಾಲಾ ಪಠ್ಯಕ್ರಮ ಮತ್ತು ಪಠ್ಯವಸ್ತು, ಶಿಕ್ಷಕರ ಮನೋಧೋರಣೆ ಮತ್ತು ವರ್ತನೆ, ಶಾಲೆಯಲ್ಲಿನ ಶಿಸ್ತು, ಆಕಾಂಕ್ಷೆ ಮತ್ತು ಅಭಿಪ್ರೇರಣೆಯ ಮಟ್ಟ. ಇಲ್ಲಿ ಆಕಾಂಕ್ಷೆ ಮತ್ತು ಅಭಿಪ್ರೇರಣೆಯ ಮಟ್ಟವಾಗಿದೆ. ಮುಂದಿನ ಪ್ರಶ್ನೆ, ಕಲಿಕೆಯಿಂದಾಗುವ ವರ್ತನೆಯಲ್ಲಿನ ಬದಲಾವಣೆಗಳು. ಆಪ್ಷನ್ಸ್ ತಾತ್ಕಾಲಿಕ, ಸಾಪೇಕ್ಷವಾಗಿ ಶಾಶ್ವತ, ಶಾಶ್ವತವೂ ಅಲ್ಲ ತಾತ್ಕಾಲಿಕವೂ ಅಲ್ಲ, ಆಗಾಗ್ಗೆ ಬದಲಾವಣೆಗೆ ಒಳಗಾಗುತ್ತಿರುತ್ತದೆ. ಇಲ್ಲಿ ಸಾಪೇಕ್ಷವಾದ ಶಾಶ್ವತ ಆಗಿದೆ, ಸಾಪೇಕ್ಷವಾಗಿ ಶಾಶ್ವತ. ಮುಂದಿನ ಪ್ರಶ್ನೆ, ಒಂದು ಮಗು ಸಮಸ್ಯಾ ಪರಿಹಾರ ಕ್ರಮದಿಂದ ಪರಿಕಲ್ಪನೆ ಒಂದನ್ನು ಕಲಿಯಲು ಪ್ರೇರಣೆಗೊಂಡಿದೆ. ಇಲ್ಲಿ ಮಗುವಿನ ಕಲಿಕೆಯ ಮೊದಲ ಹಂತ ಮಾಹಿತಿಯ ವಿಶ್ಲೇಷಣೆಯಾಗಿದೆಯಾ, ಪ್ರಕಲ್ಪನೆಯ ಪರಿಶೀಲನೆಯಾಗಿದೆಯಾ, ಸಂಬಂಧಿಸಿದ ಮಾಹಿತಿಯನ್ನ ಸಂಗ್ರಹಿಸುವುದಾಗಿದೆಯಾ, ಅಥವಾ ಪರಿಹಾರವನ್ನ ಪಡೆಯುವುದಾಗಿದೆ ಅಂತ ಕೇಳಿದ್ರೆ ಇಲ್ಲಿ ಆಪ್ಷನ್ ನಂಬರ್ ಥರ್ಡ್ ಈಸ್ ಕರೆಕ್ಟ್. ಸಂಬಂಧಿಸಿದ ಮಾಹಿತಿಯನ್ನ ಸಂಗ್ರಹಿಸುವುದು. ಮುಂದಿನ ಪ್ರಶ್ನೆ, ಮಕ್ಕಳು ಒಂದು ವಿಷಯವನ್ನ ಪರಿಣಾಮಕಾರಿಯಾಗಿ ಕಲಿಯುವುದು. ಆಪ್ಷನ್ಸ್ ತರಗತಿಯಲ್ಲಿ ಶಿಕ್ಷಕರು ತುಂಬಾ ಶಿಸ್ತಿನಿಂದ ಇದ್ದಾಗ, ಮಕ್ಕಳು ನಿಯಮಿತವಾಗಿ ತರಗತಿಗೆ ಹಾಜರಾದಾಗ, ಮಕ್ಕಳಿಗೆ ಸೂಕ್ತವಾಗಿ ಬಹುಮಾನವನ್ನ ನೀಡಿದಾಗ, ಕಲಿಕಾ ವಿಷಯವನ್ನ ಉತ್ತಮವಾಗಿ ಆಯೋಜಿಸಿದಾಗ. ಇಲ್ಲಿ ಮಕ್ಕಳು ಒಂದು ವಿಷಯವನ್ನ ಪರಿಣಾಮಕಾರಿಯಾಗಿ ಯಾವಾಗ ಕಲಿತಾರೆ ಅಂದ್ರೆ ಕಲಿಕಾ ವಿಷಯವನ್ನ ಉತ್ತಮವಾಗಿ ಆಯೋಜಿಸಿದಾಗ. ಮುಂದಿನ ಪ್ರಶ್ನೆ, ಕಲಿವಿನ ಸಾಮಾಜಿಕ ಸಂದರ್ಭವು ಒಳಗೊಳ್ಳುವಂತಹ ಅಂಶ. ಆಪ್ಷನ್ ಜ್ಞಾನ ರಚನಾ ಪ್ರಕ್ರಿಯೆ ಸಾಂದರ್ಭಿಕ ಜ್ಞಾನವನ್ನ ಪಡೆದುಕೊಳ್ಳುವುದು, ಪ್ರಯೋಗದ ಮೂಲಕ ಜ್ಞಾನವನ್ನ ಪಡೆದುಕೊಳ್ಳುವುದು, ಶಿಕ್ಷಕರಿಂದ ಜ್ಞಾನವನ್ನ ಸ್ವೀಕರಿಸುವುದು. ಇಲ್ಲಿ ಆನ್ಸರ್ ಯಾವುದಂದ್ರೆ ಜ್ಞಾನ ರಚನಾ ಪ್ರಕ್ರಿಯೆ ಸಾಂದರ್ಭಿಕರಣವಾಗಿದೆ. ಮುಂದಿನ ಪ್ರಶ್ನೆ, ಅರ್ಥಪೂರ್ಣ ಕಲಿಕೆ ಉಂಟಾಗುವುದು. ಆಪ್ಷನ್ಸ್ ವೈಯಕ್ತಿಕ ಅನುಭವಗಳಿಂದ ಜ್ಞಾನ ರಚನೆಗಳು ಕ್ರಿಯಾಶೀಲವಾಗಿ ಸೃಷ್ಟಿಯಾದಾಗ, ವಯಸ್ಕರು ತಮಗೆ ತಿಳಿದಿರುವುದನ್ನ ಬೋಧಿಸಿದಾಗ, ವಯಸ್ಕರನ್ನ ಅನುಕರಣೆ ಮಾಡಿದಾಗ, ನೀಡಿದ ಮಾಹಿತಿಯನ್ನ ನಿಷ್ಕ್ರಿಯವಾಗಿ ಸ್ವೀಕರಿಸಿದಾಗ. ಇಲ್ಲಿ ಅರ್ಥಪೂರ್ಣ ಕಲಿಕೆ ಯಾವಾಗ ಉಂಟಾಗುತ್ತೆ ಅಂದ್ರೆ ವೈಯಕ್ತಿಕ ಅನುಭವಗಳಿಂದ ಜ್ಞಾನ ರಚನೆಗಳು ಕ್ರಿಯಾಶೀಲವಾಗಿ ಸೃಷ್ಟಿಯಾದಾಗ ಅಂತ ಹೇಳ್ಬಹುದು. ಮುಂದಿನ ಪ್ರಶ್ನೆ, ಬಾಹ್ಯ ಅಭಿಪ್ರೇರಣೆಗೆ ಒಂದು ಉದಾಹರಣೆ. ಒಂದು ಮಗು ಮನೆಗೆಲಸವನ್ನ ಮಾಡಿ ಸ್ವಯಂ ಕಲಿಯುವುದು, ಒಂದು ಮಗು ವಿಷಯವನ್ನ ಅರ್ಥ ಮಾಡಿಕೊಳ್ಳಲು ಮನೆಗೆಲಸ ಮಾಡುವುದು, ಶಿಕ್ಷಕರು ಪ್ರತಿ ಮನೆಗೆಲಸಕ್ಕೆ ಅಂಕವನ್ನ ನೀಡುತ್ತಾರೆ ಎಂಬುದರಿಂದ ಒಂದು ಮಗು ಮನೆಗೆಲಸವನ್ನ ಮಾಡುವುದು, ಒಂದು ಮಗು ಮನೆಗೆಲಸವನ್ನ ಮಾಡಲು ಸಂತೋಷ ಪಡುವುದು. ಇಲ್ಲಿ ಬಾಹ್ಯ ಅಭಿಪ್ರೇರಣೆ ಅಂತ ಕೇಳಿದ್ರೆ ಆಪ್ಷನ್ ನಂಬರ್ ಥರ್ಡ್ ಈಸ್ ಕರೆಕ್ಟ್. ಶಿಕ್ಷಕರು ಪ್ರತಿ ಮನೆಗೆಲಸಕ್ಕೆ ಅಂಕವನ್ನ ನೀಡುತ್ತಾರೆ ಅನ್ನುವುದರಿಂದ ಮಗು ಏನ್ ಮಾಡುತ್ತೆ ಅಂದ್ರೆ ಮನೆಗೆಲಸವನ್ನ ಮಾಡುತ್ತೆ. ಮುಂದಿನ ಪ್ರಶ್ನೆ, ಕಲಿಕೆಯ ಜ್ಞಾನಾತ್ಮಕ ಮನೋವಿಜ್ಞಾನದ ಕೇಂದ್ರಿತ ಅಂಶ. ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ಬಂಧನದ ರಚನೆ, ಮಾನಸಿಕ ಪ್ರಕ್ರಿಯೆಗಳು ಮತ್ತು ಜ್ಞಾನದ ರಚನೆ, ವೀಕ್ಷಣೆ ಮತ್ತು ಕಲಿಕೆ, ಪ್ರಯೋಗಗಳು ಮತ್ತು ಕಲಿವಿನ ಪ್ರಕ್ರಿಯೆಗಳು. ಇಲ್ಲಿ ಆಪ್ಷನ್ ನಂಬರ್ ಸೆಕೆಂಡ್ ಈಸ್ ಕರೆಕ್ಟ್. ಮಾನಸಿಕ ಪ್ರಕ್ರಿಯೆಗಳು ಮತ್ತು ಜ್ಞಾನದ ರಚನೆಯಾಗಿದೆ. ಮುಂದಿನ ಪ್ರಶ್ನೆ, ಕಲಿಕೆಯನ್ನ ಪ್ರಭಾವಿಸುವ ಒಂದು ವೈಯಕ್ತಿಕ ಅಂಶ. ಆಪ್ಷನ್ ಶಾಂತ ಮತ್ತು ಸೌಹಾರ್ದ ವಾತಾವರಣ, ಅಭ್ಯಾಸ ಕಾರ್ಯ ಪುನರಾವರ್ತನೆ ಮತ್ತು ಅಭ್ಯಾಸ, ವಿಷಯಗಳ ಸ್ವಭಾವ, ಸಿದ್ಧತೆ ಮತ್ತು ಇಚ್ಛಾಶಕ್ತಿ. ಇಲ್ಲಿ ಆಪ್ಷನ್ ನಂಬರ್ 4 ಈಸ್ ಕರೆಕ್ಟ್. ಸಿದ್ಧತೆ ಮತ್ತು ಇಚ್ಛಾಶಕ್ತಿ ಇದ್ದಾಗಲೇ ಮಾತ್ರ ಕಲಿಕೆಯು ಪ್ರಭಾವಗೊಳ್ಳುವುದು. ಫ್ರೆಂಡ್ಸ್, ಇದು ಇವತ್ತಿನ ಸೆಷನ್ ಆಗಿದ್ದು ಮುಂದಿನ ಸೆಷನ್ ನಲ್ಲಿ ಮತ್ತಷ್ಟು ಮಾಹಿತಿಯನ್ನ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸೆಷನ್ ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.